ನೋಡಿ ಕ್ವಶನ್ನು, ಚೆಕ್ ವೆದರ್ ದ ಟ್ರಾನ್ಸ್ಫಾರ್ಮೇಷನ್ ಟಿ ಸಚ್ ದಟ್ v1 ಆಫ್ r to v3 ಆಫ್ r ಡಿಫೈನ್ಡ್ ಬೈ ಟಿ ಆಫ್ x ಈಸ್ ಈಕ್ವಲ್ ಟು x, x ಸ್ಕ್ವೇರ್, x ಕ್ಯೂಬ್ ಇಸ್ ಲೀನಿಯರ್ ಆರ್ ನಾಟ್. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಟಿ ಸಚ್ ದಟ್ v1 ಆಫ್ r to v3 ಆಫ್ r ಡಿಫೈನ್ಡ್ ಬೈ ಟಿ ಆಫ್ x ಈಸ್ ಈಕ್ವಲ್ ಟು x, x ಸ್ಕ್ವೇರ್, x ಕ್ಯೂಬ್. ಈಗ ನೋಡಿ v1 ಆಫ್ r ಅಂದರೆ ಇನ್ಪುಟ್ ಬರೀ ರಿಯಲ್ ನಂಬರ್ ಕೊಡಬೇಕು, ಒಂದು ರಿಯಲ್ ನಂಬರು. ಆನ್ಸರ್ ಔಟ್ಪುಟ್ ಇಲ್ಲಿ ಬರ್ತಿರೋದು ಅಂದರೆ ಇಲ್ಲಿ ಡೊಮೈನ್ ಬಂದು ರಿಯಲ್ ನಂಬರು, ರೇಂಜ್ ಬಂದು r ಕ್ಯೂಬ್. ಅಂದರೆ ಆನ್ಸರ್ ಬರೋದು ಈ ಥರ. v3 ಆಫ್ r ಅಂದರೆ 3 ಟರ್ಮ್ಸ್ ಇರುತ್ತೆ. ಇದು ರಿಯಲ್ ನಂಬರ್, ಇದು ರಿಯಲ್ ನಂಬರ್, ಇದು ರಿಯಲ್ ನಂಬರ್, ಆ ಥರ. ಗೊತ್ತಾಗ್ತಿದೆಯಲ್ವ? ಇದನ್ನ ಮಾಡೋದು ಯಾವ ಥರ ನೋಡಿ. ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರೋದು ಅಂದರೆ ಸಿಂಗಲ್ ರಿಯಲ್ ನಂಬರಿಂದ, ಅಂದರೆ 1 ಡೈಮೆನ್ಷನಲ್ಲಿಂದ 3 ಡೈಮೆನ್ಷನಲ್ ಆಗ್ತಾಯಿದೆ. ಇದು ಗೊತ್ತಾಗ್ತಿದೆಯಲ್ವ? ಈಗ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಲೆಟ್ ಎ ಈಸ್ ಈಕ್ವಲ್ ಟು, ಅಲ್ಲಿ ನೀವು ಏನು ತೊಗೋತಾ ಇದ್ರಿ, x, y ಇದ್ದರೆ a1, b1, x, y, z ಇದ್ದರೆ a1, b1, c1 ಆ ಥರ ತೊಗೋತಾ ಇದ್ರಿ. ಆದರೆ ಇಲ್ಲಿರೋದು x ಅಲ್ವಾ, ಬರೀ x ಜಾಗದಲ್ಲಿ a ತೊಗೊಳ್ಳಿ ಅಷ್ಟೇ. ನೋಡಿ ಇಲ್ಲೇನು ಮಾಡಬೇಕು, ಟಿ ಆಫ್ ಎ. ಲೆಟ್ ಎ ಈಸ್ ಈಕ್ವಲ್ ಟು a1, b1 ಆ ಥರ ಏನು ಬೇಡ, ಬರೀ ಟಿ ಆಫ್ ಎ ತೊಗೊಳ್ಳಿ ಅಷ್ಟೇ. ಟಿ ಆಫ್ ಎ ಅಂದರೆ ಇಲ್ಲಿ x ಜಾಗದಲ್ಲಿ ಎ ಹಾಕಿದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಮತ್ತು ಎ ಕ್ಯೂಬ್. ಇಲ್ಲಿ ಎ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ಬೇಕಾದರೆ ಬರ್ಕೊಡಿ. ಲೆಟ್ ಎ, ಬಿ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಈಗ ನಾವು ಏನು ಎ ತೊಗೋತೀವಿ ಮತ್ತು ಬಿ ತೊಗೋತೀವಿ, ಅದು ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತ ಬರ್ಕೊಳ್ಳಿ. ಈಗ ಟಿ ಆಫ್ ಎ ಆಯಿತು. ಇನ್ನೊಂದು ಸತಿ ನೀಟಾಗಿ ಬರೀತೀನಿ ಅದನ್ನ. ಇದು ಟಿ ಆಫ್ ಬರೆದ್ಮೇಲೆ, ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಗಿವನ್ ಬರೆದ್ಮೇಲೆ ಏನು ಮಾಡಿ, ಲೆಟ್ ಎ, ಬಿ ಬಿಲಾಂಗ್ಸ್ ಟು ರಿಯಲ್ ನಂಬರ್. ದೆನ್ ಟಿ ಆಫ್ ಎ ಏನಾಗುತ್ತೆ, ಎ ಇರೋದು ಎ ಸ್ಕ್ವೇರ್, ಎ ಕ್ಯೂಬ್ಗೆ ಕನ್ವರ್ಟ್ ಆಗುತ್ತೆ. ಬಿ ಇರೋದು ಬಿ ಸ್ಕ್ವೇರ್, ಬಿ ಕ್ಯೂಬ್. ಸಿಂಪಲ್, ಏನಿಲ್ಲ. ಟಿ ಆಫ್ ಎಗೆ ಇಲ್ಲಿ x ಜಾಗದಲ್ಲಿ ಎ ಹಾಕಿ ಅಷ್ಟೇ. ಏನಾಗಬೇಕು, x ಜಾಗದಲ್ಲಿ ಎ ಹಾಕಬೇಕು. ಮತ್ತು ಟಿ ಆಫ್ ಬಿಗೆ x ಜಾಗದಲ್ಲಿ ಏನಾಗಬೇಕು, ಬಿ ಹಾಕಬೇಕು. ಇಲ್ಲಿ ಗೊತ್ತಾಗ್ತಿದೆಯಲ್ವಾ? ಈಗ x ಜಾಗದಲ್ಲಿ ಎ ಹಾಕಿದ್ರೆ ಟಿ ಆಫ್ ಎ ಏನಾಗುತ್ತೆ, ಎ ಸ್ಕ್ವೇರ್, ಎ ಕ್ಯೂಬ್. x ಜಾಗದಲ್ಲಿ ಬಿ ಹಾಕಿದ್ರೆ ಟಿ ಆಫ್ ಬಿ ಬಂದು ಬಿ ಸ್ಕ್ವೇರ್, b3. ಈಗ ಲೀನಿಯರ್ ಆರ್ ನಾಟ್ಗೆ ಕಂಡೀಷನ್ ನಾನು ಹೇಳಿದ್ದೀನಿ ಮೊದಲೇ. ಏನು ಅಂದರೆ ಟಿ ಆಫ್ ಎ ಪ್ಲಸ್ ಬಿ ಈಕ್ವಲ್ ಟು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ಇರಬೇಕು, ಲೀನಿಯರ್ ಆಗಬೇಕು ಅಂದರೆ. ಮತ್ತು ಟಿ ಆಫ್ ಕೆ ಇಂಟು ಎ, ಕೆ ಟಿ ಆಫ್ ಎ ಆಗಬೇಕು. ಇದು ಲೀನಿಯರ್ಗೆ ಕಂಡೀಷನ್ನು. ಈಗ ಫಸ್ಟು ನಾವೇನು ಮಾಡೋಣ, ಟಿ ಆಫ್ ಎ ಫೈಂಡ್ ಆಯಿತು, ಟಿ ಆಫ್ ಬಿ ಫೈಂಡ್ ಆಯಿತು, ಟಿ ಆಫ್ ಎ ಪ್ಲಸ್ ಬಿ ಮಾಡೋಣ. ಈಗ ನೋಡಿ, ಟಿ ಆಫ್ ಎ ಪ್ಲಸ್ ಬಿ ಅಂದ್ರೇನು, ಇಲ್ಲಿ ನೋಡಿ x ಜಾಗದಲ್ಲಿ ಈಗ ಎ ಪ್ಲಸ್ ಬಿ ಹಾಕ್ಕೋಬೇಕು. x ಜಾಗದಲ್ಲಿ ಏನು ಹಾಕ್ಕೋಬೇಕೀಗ, ಎ ಪ್ಲಸ್ ಬಿ. ಈಗ ನೋಡಿ x ಜಾಗದಲ್ಲಿ ಎ ಹಾಕಿದ್ರೆ ಟಿ ಆಫ್ ಎ ಈಸ್ ಈಕ್ವಲ್ ಟು ಎ, ಎ ಸ್ಕ್ವೇರ್, ಎ ಕ್ಯೂಬ್. x ಜಾಗದಲ್ಲಿ ಬಿ ಹಾಕಿದ್ರೆ ಟಿ ಆಫ್ ಬಿ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್, ಬಿ ಕ್ಯೂಬ್. ಈಗ ಟಿ ಆಫ್ ಎ ಪ್ಲಸ್ ಬಿ ಫೈಂಡ್ ಮಾಡೋಕ್ಕೆ x ಜಾಗದಲ್ಲಿ ಏನಾಗಬೇಕು, ಎ ಪ್ಲಸ್ ಬಿ ಹಾಕಬೇಕು. x ಜಾಗದಲ್ಲಿ ಎ ಪ್ಲಸ್ ಬಿ ಹಾಕಿದ್ರೆ ಟಿ ಆಫ್ ಎ ಪ್ಲಸ್ ಬಿ ವಿಲ್ ಬಿಕಮ್, ನೀವು ರೈಟ್ ಬರೀಬೇಕು, ಎಲ್ಲಿ x ಇರುತ್ತೆ ಅಲ್ಲಿ ಎ ಪ್ಲಸ್ ಬಿ ಹಾಕ್ಬಿಟ್ಟು ಬರೀಬೇಕು. ಏನಾಗುತ್ತೆ, x ಜಾಗದಲ್ಲಿ ಎ ಪ್ಲಸ್ ಬಿ ಹಾಕಿದ್ರೆ ಎ ಪ್ಲಸ್ ಬಿ, ಎಕ್ಸ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ ಅಂದರೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಅಂದರೆ ಏನಾಗುತ್ತೆ ಇದು, ಎ ಪ್ಲಸ್ ಬಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಈಗ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎಕ್ಸ್ಪ್ಯಾಂಡ್ ಮಾಡಿ ಸಿಂಪ್ಲಿಫೈ ಮಾಡಿಬಿಡಿ. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಹೇಳಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೇನು, ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್, ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಅಥವಾ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬರೆದ್ರು ನಡೆಯುತ್ತೆ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ಗೆ ಫಾರ್ಮುಲಾ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್. ಇದನ್ನ ಬರೀಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು. ಇದನ್ನ ಏನಾಗುತ್ತೆ, ಇದು
ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್. ಈಗ ಟಿ ಆಫ್ ಎ ಪ್ಲಸ್ ಬಿ ಫೈಂಡ್ ಆಯಿತು. ಈಗ ನೆಕ್ಸ್ಟು ನಾವು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ನಾವು ಅರ್ಥ ಆಗ್ತಿದೆಯಲ್ವಾ, ನಾವು ಅಂತ ಬರೆದು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ಮಾಡಿ. ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ. ಟಿ ಆಫ್ ಎ ಅಂದರೆ ಇದು, ಟಿ ಆಫ್ ಬಿ ಅಂದರೆ ಇದು. ಇದು ಎರಡು ಆ್ಯಡ್ ಮಾಡೋದು ಹೆಂಗೆ ಅಂದರೆ ಲೆಫ್ಟ್ ಟರ್ಮ್ಗೆ ಆ್ಯಡ್ ಮಾಡಬೇಕು, ಮಿಡಲ್ಗೆ ಎಂಡ್ಗೆ ಆ್ಯಡ್ ಮಾಡಬೇಕು. ಅಂದರೆ ಎ ಪ್ಲಸ್ ಬಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ಈಗ ನೋಡಿ ಇದನ್ನ ಇದಕ್ಕೆ ಕಂಪೇರ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ 2ab ಇದೆಯಾ, ಇಲ್ಲ. ಇಲ್ಲಿ ಇದು ಇಲ್ಲ. 3a ಸ್ಕ್ವೇರ್ ಬಿ 3ab ಸ್ಕ್ವೇರು ಇಲ್ಲ. ಟಿ ಆಫ್ ನಾವು ಏನಂತ ಹೇಳ್ಬೋದು, ಕ್ಲಿಯರ್ಲಿ ಟಿ ಆಫ್ ಎ ಪ್ಲಸ್ ಬಿ ನಾಟ್ ಈಕ್ವಲ್ ಟು, ಇದರ ಫೋರ್ಕು ಇದು ಅಳಿಸ್ತೀನಿ. ಕ್ಲಿಯರ್ಲಿ ಟಿ ಆಫ್ ಎ ಪ್ಲಸ್ ಬಿ ನಾಟ್ ಈಕ್ವಲ್ ಟು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ಅಂತ ಹೇಳ್ಬಿಡಿ ಕ್ಲಿಯರ್ಲಿ. ಅಥವಾ ಇದನ್ನ ಫ್ರಮ್ ಇದು 1 ಅಂದ್ಕೊಳ್ಳಿ, ಇದನ್ನ 1 ಅಂದ್ಕೊಳ್ಳಿ, ಇದನ್ನ 2 ಅಂದ್ಕೊಳ್ಳಿ. ಫ್ರಮ್ 1 and 2 ಅಂತ ಬೇಕಾದರೂ ಹೇಳಿ. ಕ್ಲಿಯರ್ಲಿ ಟಿ ಆಫ್ ಎ ಪ್ಲಸ್ ಬಿ ನಾಟ್ ಈಕ್ವಲ್ ಟು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ. ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟ್, ದೇರ್ ಫೋರ್ ಗಿವನ್ ಟಿ ಈಸ್ ನಾಟ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಈಗ ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಯಾವಾಗ ಆಗಲ್ಲ ಅಂದರೆ ಕಾನ್ಸ್ಟೆಂಟ್ ಜೊತೆಗೆ ಇದ್ದಾಗ ಮತ್ತು ಪವರ್ಗಳು ಬಂದಾಗ, ಎಕ್ಸು ಎಕ್ಸ್ ಸ್ಕ್ವೇರು ಎಕ್ಸ್ ಕ್ಯೂಬ್ ಆ ಥರ ಲೀನಿಯರ್ ಇರಬೇಕು. ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಇರಬೇಕಂದ್ರೆ ಇದು ಪವರಲ್ಲಿದ್ದರೆ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಯಾವುದೇ ಕಾರಣಕ್ಕೂ ಆಗಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಇದು ಈ ಥರ ಕೇಳಿದರೆ ಚೆಕ್ ವೆದರ್ ದ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಟಿ ಸಚ್ ದಟ್ v1 of r to v3 of r defined by t of x is equal to x comma x square x cube is a linear or not ಅಂತ ಕೇಳಿದ್ರೆ ಹೆಂಗೆ ಮಾಡಬೇಕು, t is such that v1 of r to v3 of r defined by t of x is equal to x comma x square comma x cube. let a comma b comma belongs to r. ಫಸ್ಟು ಏನು ಮಾಡಬೇಕು, ಎಕ್ಸ್ ಜಾಗದಲ್ಲಿ ಎ ಹಾಕಬೇಕು. ಟಿ ಆಫ್ ಎ ಕಮ ಎ ಸ್ಕ್ವೇರ್ ಕಮ ಎ ಕ್ಯೂಬ್. ಟಿ ಆಫ್ ಬಿ ಬಂದು ಬಿ ಕಮ ಬಿ ಸ್ಕ್ವೇರ್ ಕಮ ಬಿ ಕ್ಯೂಬ್. ಆಮೇಲೆ ಟಿ ಆಫ್ ಎ ಪ್ಲಸ್ ಬಿ ಮಾಡ್ಕೋಬೇಕು. ಇಲ್ಲಿ ಫಸ್ಟು ಟಿ ಆಫ್ ಎ ಪ್ಲಸ್ ಬಿ ಅಂದರೆ ಏನಾಗುತ್ತೆ, ಎಕ್ಸಾಕ್ಟಲ್ಲಿ ಎ ಪ್ಲಸ್ ಬಿ ಹಾಕಿದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಆಗುತ್ತೆ. ಇದು ಹಂಗೆ ಇಟ್ಕೊಳ್ಳಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಸ್ಕ್ವೇರ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರು. ಈ ಎರಡು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಆಮೇಲೆ ಟಿ ಆಫ್ ಎ ಪ್ಲಸ್ ಬಿ ಫೈಂಡ್ ಮಾಡಿದ್ಮೇಲೆ ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ ಫೈಂಡ್ ಮಾಡಿ. ಎ ಪ್ಲಸ್ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇದು ಕಂಪೇರ್ ಮಾಡಿದ್ರೆ ಇದು ಎರಡೂ ನಾಟ್ ಈಕ್ವಲ್. ಅರ್ಥ ಆಗ್ತಿದೆಯಲ್ವಾ. ಕ್ಲಿಯರ್ಲಿ ಟಿ ಆಫ್ ಎ ಪ್ಲಸ್ ಬಿ ನಾಟ್ ಈಕ್ವಲ್ ಟು ಟಿ ಆಫ್ ಎ ಪ್ಲಸ್ ಟಿ ಆಫ್ ಬಿ. ದೇರ್ ಫೋರ್ ಟಿ ಈಸ್ ನಾಟ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಗೊತ್ತಾಯ್ತಲ್ವಾ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.